ಸ್ನೇಹಿತರೆ, ಜೆಬಿಎಂ ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಸ್ವಾಗತ. ಜಮೀನುಗಳಿಗೆ ಸಂಬಂಧಪಟ್ಟಂತೆ, ಮನೆ ನಿವೇಶನಗಳಿಗೆ ಸಂಬಂಧಪಟ್ಟಂತೆ, ವಾಣಿಜ್ಯ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಿಕೊಳ್ಳುವ ಅಂದರೆ ಸೇಲ್ ಡೀಡ್ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುತ್ತೇವೆ. ಆ ರೀತಿ ಅಗ್ರಿಮೆಂಟ್ ಮಾಡಿಕೊಂಡಾಗ ಒಮ್ಮೆ ಆ ಅಗ್ರಿಮೆಂಟನ್ನು ನೋಂದಣಿ ಮಾಡಿಸಿಕೊಳ್ಳುತ್ತೇವೆ. ಕೆಲವೊಮ್ಮೆ ಅದನ್ನು ನೋಂದಣಿ ಇಲ್ಲದೆ ಕೇವಲ ಅಗ್ರಿಮೆಂಟನ್ನು ಮಾಡಿಕೊಂಡು ನೋಟ್ರಿ ಮೂಲಕ ನೋಂದಣಿ ಮಾಡಿಸಿರುತ್ತೇವೆ. ಈ ರೀತಿಯಾಗಿ ಮಾಡಿಕೊಂಡ ಕರಾರು ಪತ್ರಗಳು ಅಂದರೆ ಅಗ್ರಿಮೆಂಟ್ ಆಫ್ ಸೇಲ್, ಈ ಪತ್ರಗಳು ಅದರಲ್ಲಿ ಇರುವಂಥ ನೀತಿ ನಿಯಮಗಳು, ರೂಲ್ಸ್ ರೆಗ್ಯುಲೇಷನ್ ಅವೇನು ಮಾಡ್ಕೊಂಡಿರ್ತೀರೋ ಅದರ ಪ್ರಕಾರ ನಡೆಯದೇ ಇದ್ದಾಗ ಉಂಟಾಗುವ ಸಮಸ್ಯೆಗಳನ್ನು, ಆ ಸಮಸ್ಯೆಗಳಿಗೆ ನಮ್ಮ ಭಾರತೀಯ ಕಾನೂನಾದ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963 ಅಥವಾ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಕಾಯ್ದೆ ಅಡಿಯಲ್ಲಿ ನಮಗೆ ಸಿಗುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ಸರಣಿಗಳು ಸಾಮಾನ್ಯ ಮಾಹಿತಿಯಲ್ಲ, ತುಂಬ ಉಪಯುಕ್ತವಾದ ಮಾಹಿತಿ ಇದೆ. ಇದು ನಿಮ್ಮ ಹಕ್ಕು ಉಳಿಸಿಕೊಳ್ಳುವ ಹೋರಾಟಕ್ಕೆ ಒಂದು ಮಾರ್ಗದರ್ಶನವಾದಂತಹ ವಿಡಿಯೋ ಆಗಿದೆ. ಈ ಸಂಪೂರ್ಣ ವಿಷಯಗಳನ್ನು ನಾನು 5 ಭಾಗಗಳಲ್ಲಿ ತಯಾರಿಸಿದ್ದೇನೆ ಮತ್ತು ಪ್ರತಿಯೊಂದು ಭಾಗವು ತುಂಬ ಮುಖ್ಯವಾದದ್ದಾಗಿದೆ ಮತ್ತು ಉಪಯುಕ್ತವಾಗಿದೆ. ಈ ರೀತಿಯಲ್ಲಿ ಹಲವಾರು ಜನರು ಈ ಅಗ್ರಿಮೆಂಟ್ ಸಂಬಂಧಪಟ್ಟಂತೆ, ಜಮೀನುಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡು ಹಣ ಕೊಟ್ಟಿರುತ್ತಾರೆ. ಹಣ ಕೊಟ್ಟು ನಂತರ ತೊಂದರೆ ಒಳಗೊಟ್ಟಾಗ ಹಣ ಕೂಡ ವಾಪಸ್ಸು ಬಂದಿರೋದಿಲ್ಲ ಮತ್ತು ಭೂಮಿನೂ ಕಳೆದುಕೊಂಡಿರುತ್ತಾರೆ. ಈ ನಿಟ್ಟಿನಲ್ಲಿ ಈ ಸರಣಿಯಲ್ಲಿ ಇದರ ತೊಂದರೆಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ನಾವು ತುಂಬ ಆಳವಾಗಿ ಮತ್ತು ಸರಳವಾಗಿ, ಆದರೆ ಕಾನೂನು ಆಧಾರದ ಮೇಲೆ ನಿಮ್ಮ ಹಕ್ಕು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದನ್ನು ವಿವರಿಸುತ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಮೊದಲ ಭಾಗದಿಂದ ಕೊನೆಯ ಭಾಗದವರೆಗೂ ತಪ್ಪದೆ ನೋಡಿ. ಈ ಪ್ರತಿಯೊಂದು ವಿಡಿಯೋವು ನಿಮ್ಮ ಜೀವನಕ್ಕೆ ಉಪಯೋಗವಾಗಬಹುದು. ಈ ನಿಟ್ಟಿನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಪ್ಪಂದ ಇದ್ದರೂ ಭೂಮಿ ಮತ್ತು ಹಣ ಹೋಗುತ್ತದೆಯೇ? ಈ ನಿಟ್ಟಿನಲ್ಲಿ ಒಂದು ಉದಾಹರಣೆಯ ಕಥೆಯನ್ನು ನಿಮಗೆ ಹೇಳಬೇಕಾಗಿದೆ. ಒಬ್ಬ ಸಾಮಾನ್ಯ ರೈತ ತನ್ನ ಜೀವನವೆಲ್ಲ ಸಂಪಾದನೆ ಮಾಡಿ ಸಂಗ್ರಹಿಸಿದ್ದ 3 ಲಕ್ಷ ರೂಪಾಯಿಗಳನ್ನು ನಂಬಿಕೆಯಿಂದ ಒಂದು ಜಮೀನನ್ನು ಕೊಂಡುಕೊಳ್ಳುತ್ತಾನೆ. ಆ ಜಮೀನಿಗೆ 3 ಲಕ್ಷ ರೂಪಾಯಿಗಳನ್ನು ನೀಡಿ ಒಂದು ಮಾರಾಟ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಆ ಒಪ್ಪಂದ ಮಾಡಿಕೊಂಡ ಅಗ್ರಿಮೆಂಟ್ ಕಾಗದ ಅಂದರೆ ಅಗ್ರಿಮೆಂಟ್ ಪತ್ರ ಅದು ಕೇವಲ ಬರಹವಾಗಿರಲಿಲ್ಲ, ಅದು ಅವನ ಕನಸಾಗಿತ್ತು, ತುಂಬ ವರ್ಷಗಳ ಕನಸಾಗಿತ್ತು. ಆ ಕಾರಣದಿಂದ 3 ಲಕ್ಷ ರೂಪಾಯಿಗಳನ್ನು ಕೊಂಡುಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾನೆ. ಕೆಲವೊಂದು ಕಂಡೀಷನ್ಸ್ ಇಟ್ಟು ಅದಕ್ಕೆ ಕೆಲವೊಂದು ಕಾಲಮಿತಿಯನ್ನು ಇಟ್ಟು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾನೆ. ಈ ನಿಟ್ಟಿನಲ್ಲಿ ಸುಮಾರು ವರ್ಷಗಳು ಕಳೆದರೂ ಕೂಡ ಅದನ್ನು ಸಮಯಕ್ಕೆ ತಕ್ಕಂತೆ ಮಾಲೀಕರು ಅವನಿಗೆ ಅಗ್ರಿಮೆಂಟ್ ಪ್ರಕಾರ ನೋಂದಣಿ ಮಾಡಿಕೊಟ್ಟಿರೋದಿಲ್ಲ. ಈ ರೀತಿ ನೋಂದಣಿ ಕೊಡದೇ ಇರುವಾಗ ಮಾಲೀಕರ ಹತ್ರ ಹೋಗಿ ಕೇಳ್ತಾನೆ. ಎಷ್ಟು ಕೇಳಿದ್ರು ಕೂಡ ಅವರು ನೋಂದಣಿ ಮಾಡಿಕೊಳ್ಳೋದಿಲ್ಲ, ಕ್ರಯಪತ್ರ ಮಾಡಿಕೊಳ್ಳೋದಿಲ್ಲ. ಈ ರೀತಿಯಾಗಿ ಅವನಿಗೆ ಇದ್ದಾಗ ಒಂದು ದಿನ ಅಕಸ್ಮಾತ್ತಾಗಿ ಒಂದು ಸತ್ಯ ಗೊತ್ತಾಗುತ್ತದೆ. ಅದೇನೆಂದರೆ, ಅದೇ ಭೂಮಿಯನ್ನು ಮತ್ತೊಬ್ಬರ ಹೆಸರಿಗೆ ಈಗಾಗಲೇ ನೋಂದಾಯಿಸ್ತಾ ಮಾಡಿದ್ದಾರೆ. ಅಂದರೆ ತನಗೆ ಅಗ್ರಿಮೆಂಟ್ ಕರಾರು ಪತ್ರ ಮಾಡಿಕೊಟ್ಟ ಆದ ಮೇಲೆ ಈತನಿಗೆ ಕರಾರು ಪತ್ರದ ಪ್ರಕಾರ ನೋಂದಣಿ ಮಾಡಿಕೊಡದೆ ಬೇರೆಯವರಿಗೆ ಆ ಜಮೀನನ್ನು ನೋಂದಣಿ ಮಾಡಿಕೊಟ್ಟು, ಕ್ರಯಪತ್ರ ಮಾಡಿಕೊಟ್ಟು ದುಡ್ಡು ತಗೊಂಡು ಮಾರಾಟ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ನನ್ನ ಹಣ ಹೋಯಿತು, ಜಮೀನು ಹೋಯಿತು, 3 ಲಕ್ಷ ರೂಪಾಯಿ ದುಡ್ಡು ಹೋಯಿತು, ನಾನೀಗ ಮಾಡಿಕೊಂಡಿರುವಂತಹ ಒಪ್ಪಂದಕ್ಕೆ ಅಂದರೆ ಮಾರಾಟ ಕರಾರು ಪತ್ರಕ್ಕೆ ಯಾವುದೇ ಮೌಲ್ಯ ಇಲ್ಲವೇ? ನಾನು ಮೋಸ ಹೋಗ್ಬಿಟ್ನಾ? ಅಥವಾ ಈ ನಿಟ್ಟಿನಲ್ಲಿ ನಾನು ನ್ಯಾಯಾಲಯದಲ್ಲಿ ಏನು ರಕ್ಷಣೆ ಕೇಳಬಹುದು? ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತವೆ. ಇವೆಲ್ಲವೂ ಸೇರಿ ಅವನಿಗೆ ಒಂದು ತುಂಬ ಯೋಚನಾಬದ್ಧನಾಗಿದ್ದಾಗ ಎಲ್ಲವೂ ಸೇರಿ ಒಂದು ಸಾಮಾನ್ಯ ವ್ಯಕ್ತಿಯ ಆಗಿದ್ದ ಆತನಿಗೆ
ನ್ಯಾಯದ ಹೋರಾಟ ಆರಂಭ ಆಗುತ್ತದೆ. ಈ ನಿಟ್ಟಿನಲ್ಲಿ ಕಾನೂನು ಹೇಳೋದು ಏನು ಅಂದರೆ, ಒಪ್ಪಂದವು ಮಾಲೀಕತ್ವ ಕೊಡೋದಿಲ್ಲವಾದರೂ ಅದು ಶಕ್ತಿಯುತವಾದ ಹಕ್ಕು. ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ನಿರ್ದಿಷ್ಟ ಕಾನೂನು ಕಾಯ್ದೆ ಪ್ರಕಾರ ಅದರ ಸೆಕ್ಷನ್ 10ರ ಪ್ರಕಾರದಲ್ಲಿ ನ್ಯಾಯಾಲಯವು ಒಪ್ಪಂದವನ್ನು ಜಾರಿಗೆ ತರಬಹುದು ಮತ್ತು ಸೆಕ್ಷನ್ 19B ಪ್ರಕಾರ ನಂತರ ಖರೀದಿದಾರರಿಗೂ ಮತ್ತು ಅವನ ನಿಜವಾದ ಸತ್ಯವನ್ನು ತಿಳಿದಿದ್ದರೆ ಅಥವಾ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿದ್ದರೆ ಈ ಒಪ್ಪಂದ ಬಾಧ್ಯವಾಗುತ್ತದೆ. ಅಂದರೆ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963 ಸೆಕ್ಷನ್ 10ರ ಪ್ರಕಾರದಲ್ಲಿ ಒಪ್ಪಂದ ಮಾಡಿಕೊಂಡಿರುವಂತಹ ಕರಾರು ಪತ್ರವನ್ನು ಜಾರಿಗೆ ತರಬಹುದು. ಅವರು ಬೇರೆಯವರು ಮಾರಾಟ ಮಾಡಿದರೂ ಕೂಡ ಜಾರಿಗೆ ತರಬಹುದು. ಯಾವ ರೀತಿ ಇದ್ದಾಗ ಇದೇ ಕಾಯ್ದೆಯ ಸೆಕ್ಷನ್ 19B ಪ್ರಕಾರ ಖರೀದಿದಾರರಿಗೂ ಮತ್ತು ಮಾರಾಟಗಾರನಿಗೂ ಇದರ ನಿಜವಾದ ಸತ್ಯವನ್ನು ತಿಳಿದಿದ್ದರೆ, ಅಂದರೆ ಈ ಕರಾರು ಪತ್ರ ಇರುವಂತಹ ನಿಜವಾಗಿ ತಿಳಿದಿದ್ದರೆ ಅಥವಾ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿದ್ದರೆ ಆ ಒಪ್ಪಂದ ಬಾಧ್ಯವಾಗುತ್ತದೆ. ಅಂದರೆ ಯಾರು ಇವಾಗ ಮೂರನೇ ಪಾರ್ಟಿ ತಗೊಂಡಿರ್ತಾನೋ ಅವನಿಗೆ ಈ ಕರಾರು ಪತ್ರ ಆಗಿರೋದು ಗೊತ್ತಿದ್ದು, ಇವನು ಮಾರಾಟ ಮಾಡಿರೋದು ಬೇಕಂತಲೇ ಮಾರಾಟ ಮಾಡಿದ್ದು, ಇವರಿಗೆ ಸೂಕ್ತವಾದ ಒಂದು ರೀತಿಯಲ್ಲಿ ಅದರ ಬಗ್ಗೆ ಏನು ತಿಳಿಸದೆ ಮಾರಾಟ ಮಾಡಿದ್ದಾರೆ, ಆ ರೀತಿ ಇದ್ದಾಗ ಅದು ಬಾಧ್ಯವಾಗುತ್ತೆ ಅಂತ. ಇದೇ ತತ್ವವನ್ನು ದುರ್ಗಾ ಪ್ರಸಾದ್ ವರ್ಸಸ್ ದೀಪ್ ಚಂದ್ ತೀರ್ಪು ಸ್ಪಷ್ಟಪಡಿಸಿದ್ದು, ಮಾರಾಟ ಆಗಿದೆ ಅಂದರೆ ಕತೆ ಮುಗಿದಂತೆ ಅಲ್ಲ, ಮೊದಲು ಮಾಡಿದ ಒಪ್ಪಂದದ ಹಕ್ಕು ಇನ್ನೂ ಜೀವಂತವಾಗಿರಬಹುದು. ಮೊದಲು ಮಾಡಿರೋಂಥ ಒಪ್ಪಂದ ಅದಕ್ಕೆ ಕೊನೆ ಆಡದೆ, ಅಂದರೆ ಅದನ್ನು ಮುಕ್ತಾಯಗೊಳಿಸದೆ ಬೇರೆಯವರಿಗೆ ಮಾರಾಟ ಮಾಡಿದ್ದರೆ ಅಲ್ಲಿಗೆ ಮೊದಲು ಮಾರಾಟ ಮಾಡಿದ ಮಾರಾಟದ ಪತ್ರ ಅಂದರೆ ಕರಾರು ಪತ್ರಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತದೆ, ಅದು ಏನು ಮುಗಿಯೋದಿಲ್ಲ. ಆದರೆ ಮಾಡಿದ ಒಪ್ಪಂದ ಆ ಹಕ್ಕು ಜೀವಂತವಾಗಿದ್ದು, ಅದರಿಂದ ಇದು ಕೇವಲ ರೈತನ ಕಥೆಯಲ್ಲ, ಇದು ಸಾವಿರಾರು ಜನರ ಜೀವನದ ಪ್ರಶ್ನೆ. ಅಂದರೆ ಈ ರೀತಿಯಾಗಿ ಮಾಡಿರುವಂತಹ ತುಂಬ ಉದಾಹರಣೆಗಳಿವೆ. ಈ ರೀತಿಯಾಗಿ ಮೋಸ ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡಿದಂತಹ ಜಮೀನುಗಳನ್ನು ಯಾವ ರೀತಿ ಈ ಕಾಯ್ದೆ ಅಡಿಯಲ್ಲಿ ವಾಪಸ್ ತೆಗೆದುಕೊಳ್ಳಬಹುದು ಎಂಬುದು ಈ ವಿಡಿಯೋದಲ್ಲಿ ತಿಳಿಯಬಹುದಾಗಿದೆ. ಈ ರೀತಿಯ ಗಂಭೀರ ಸತ್ಯದ ಆರಂಭ. ಹೀಗಾಗಿ ಈ ವಿಡಿಯೋ ಸರಣಿಯನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಕಾನೂನು ಅರಿವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಏಕೆಂದರೆ ತಿಳಿದವನೇ ತನ್ನ ಹಕ್ಕು ಉಳಿಸಿಕೊಳ್ಳಬಲ್ಲನು. ಈ ನಿಟ್ಟಿನಲ್ಲಿ ಕಾನೂನು ಇಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಗಂಭೀರವಾಗಿ ಮಾತನಾಡುತ್ತದೆ. ಒಬ್ಬ ವ್ಯಕ್ತಿ ಭೂಮಿಗೆ ಮಾನ್ಯವಾದ ಒಪ್ಪಂದ ಮಾಡಿಕೊಂಡಿದ್ದರೆ ಅದು ಕೇವಲ ಕಾಗದದ ತುಂಡು ಅಲ್ಲ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಸೆಕ್ಷನ್ 10ರ ಪ್ರಕಾರ ಆ ಒಪ್ಪಂದವನ್ನು ನ್ಯಾಯಾಲಯದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮೂಲಕ ಜಾರಿಗೆ ತರಲು ಸಾಧ್ಯವಿದೆ. ಅಂದರೆ ಮಾರಾಟಗಾರನು ತನ್ನ ಮಾತು ತಪ್ಪಿದ್ದರೂ ನ್ಯಾಯಾಲಯವೇ ಅವನಿಂದ ಮಾರಾಟ ಪತ್ರ ಮಾಡಿಸಬಹುದು. ಮುಖ್ಯವಾಗಿ ಈ ಸೆಕ್ಷನ್ 10ರ ಪ್ರಕಾರ ಮಾರಾಟ ಅಕಸ್ಮಾತ್ ಒಂದು ವೇಳೆ ಮಾರಾಟದ ಕ್ರಯಪತ್ರ ಮಾಡಿಕೊಳ್ಳದೆ ಬೇರೆಯವರಿಗೆ ಮಾರಾಟ ಮಾಡಿದ್ದರೂ ಸಹ, ಮಾರಾಟಗಾರನು ತನ್ನ ಮಾತು ತಪ್ಪಿದ್ದರೂ ಸಹ, ಮಾರಾಟ ತಪ್ಪಿದ್ದರೆ ನ್ಯಾಯಾಲಯವೇ ಅವನಿಂದ ಮಾರಾಟ ಪತ್ರವನ್ನು ಮಾಡಿಸಬಹುದು. ಇದಕ್ಕೆ ಮುಖ್ಯವಾಗಿ ಸೆಕ್ಷನ್ 19B ಪ್ರಕಾರ ಒಪ್ಪಂದದ ನಂತರ ಆ ಭೂಮಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿದರೂ ಆ ನಂತರದ ಖರೀದಿದಾರನು ನಿಜವಾದ ಬೋನಾಫೈಡ್ ವಿತೌಟ್ ನೋಟಿಸ್ ಅಲ್ಲದಿದ್ದರೆ, ಅಂದರೆ ಅವನಿಗೆ ಮೊದಲಿನ ಒಪ್ಪಂದದ ಬಗ್ಗೆ ತಿಳಿದಿದ್ದರೆ ಅಥವಾ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದರೆ ಅವನ ಖರೀದಿಯು ಆ ಮೊದಲಿನ ಒಪ್ಪಂದದ ಹಕ್ಕಿಗೆ ಒಳಪಡುತ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು,
ಸೆಕ್ಷನ್ 19B ಪ್ರಕಾರ ಒಪ್ಪಂದದ ನಂತರ ಅಂದರೆ ಮೊದಲು ಆಗಿರುವಂತಹ ಒಪ್ಪಂದದ ನಂತರ ಮಾರಾಟ ಕ್ರಯಪತ್ರದ ಮಾರಾಟ ಪತ್ರ ಆಗಿರೋ ನಂತರ ಆ ಭೂಮಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿದರು ಅಂದರೆ ಮೂಲ ಜಮೀನು ಓನರ್ ಒಬ್ಬನಿಗೆ ಅಗ್ರಿಮೆಂಟ್ ಹಾಕೊಟ್ಟು ಇನ್ನೊಬ್ಬರಿಗೆ ಮಾರಾಟ ಮಾಡಿದರು. ಆ ನಂತರ ಖರೀದಿದಾರ ಅಂದರೆ ತಗೊಂಡಿರೋಂಥವನು ನಿಜವಾದ ಬೋನಾಫೈಡ್ ವಿತೌಟ್ ನೋಟಿಸ್ ಅಲ್ಲದಿದ್ದರೆ ಅಂದರೆ ಅವನಿಗೆ ಆ ವಿಚಾರ ಬಗ್ಗೆ ಏನು ತಿಳಿಯದಿದ್ದರೆ ಅಂದರೆ ಅವನಿಗೇನು ಮೊದಲ ಒಪ್ಪಂದ ಏನಾಗಿದೆ ತಿಳಿಯದಿದ್ದರೆ ಅಥವಾ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದರೆ ಎರಡೂ ಆಗುತ್ತೆ. ತಿಳಿದಿದ್ರೂ ಆಗುತ್ತೆ, ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದರೆ ಅವನ ಖರೀದಿಯು ಆ ಮೊದಲಿನ ಒಪ್ಪಂದದ ಹಕ್ಕಿಗೆ ಒಳಪಡುತ್ತದೆ. ಈ ತತ್ವವನ್ನು ದುರ್ಗಾ ಪ್ರಸಾದ್ ವರ್ಸಸ್ ದೀಪ್ಚಂದ್ ತೀರ್ಪು ಸ್ಪಷ್ಟಪಡಿಸಿದ್ದು, ನ್ಯಾಯಾಲಯವು ನಂತರದ ಖರೀದಿದಾರನ ಮೇಲೆಯೂ ಒಪ್ಪಂದವನ್ನು ಜಾರಿಗೆ ತರಬಹುದು ಎಂದು ಹೇಳಿದೆ. ಅಗ್ರಿಮೆಂಟ್ ಮೊದಲು ಹಾಕಿರುವಂಥ ಕರಾರು ಪತ್ರ ಯಾರು ಇರ್ತಾರೋ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಯಾರಿಗೆ ಮಾರಾಟ ಮಾಡಿದ್ರು ಕೂಡ ಮಾರಾಟ ಮಾಡಿದಂಥ ಮಾಲೀಕ ಮತ್ತು ತೆಗೆದುಕೊಂಡಿರುವಂತಹ ಮೂರನೇ ಪಾರ್ಟಿ ಅವರಿಬ್ಬರ ಮೇಲೆ ಕೂಡ ನ್ಯಾಯಾಲಯದಿಂದ ಅವರ ಮೇಲೆ ಕೇಸ್ ಹಾಕಬಹುದು ಅಂತ ಈ ದುರ್ಗಾ ಪ್ರಸಾದ್ ವರ್ಸಸ್ ದೀಪ್ಚಂದ್ ತೀರ್ಪಲ್ಲಿ ಕ್ಲಿಯರಾಗಿ ಹೇಳಿದೆ. ಈ ನಿಟ್ಟಿನಲ್ಲಿ ಅಂದರೆ ಸರಳವಾಗಿ ಹೇಳಬೇಕಾದರೆ ಮಾರಾಟ ಪತ್ರ ಇದ್ದವನು ಮಾತ್ರ ಶಕ್ತಿಶಾಲಿಯಲ್ಲ, ಮೊದಲು ಒಪ್ಪಂದ ಮಾಡಿಕೊಂಡವನಿಗೂ ಕಾನೂನು ಬಲವಾಗಿ ನಿಂತಿದೆ. ಪ್ರೊವೈಡೆಡ್ ಅವನು ತನ್ನ ಸಿದ್ಧತೆ ಮತ್ತು ಹಣ ಕೊಡುವ ಇಚ್ಛೆ ಮತ್ತು ನಿಷ್ಠೆಯನ್ನು ಸಾಬೀತುಪಡಿಸಿದರೆ ಸಾಕು. ಅಂದರೆ ಯಾರು ಮೊದಲು ಮಾರಾಟ ಪತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ ಅವನು ಯಾವಾಗಲೂ ನಾನು ಈ ಕರಾರು ಪತ್ರದ ಪ್ರಕಾರ ತೆಗೆದುಕೊಳ್ಳೋದಕ್ಕೆ ನನ್ನ ಹತ್ರ ಅಮೌಂಟ್ ರೆಡಿ ಇದೆ, ನಾನು ತಗೋದಕ್ಕೆ ಯಾವಾಗಲೂ ರೆಡಿ ಇದ್ದೀನಿ, ಅದನ್ನು ಪ್ರೂವ್ ಮಾಡಬೇಕು. ಅಮೌಂಟ್ ಇರೋದಾಗ್ಬೋದು, ನಾನು ತೊಗೊಳ್ಬೇಕು ಅಂತ ರೆಡಿ ಇರೋದಾಗ್ಬೋದು, ಅದನ್ನು ಅವನ ಹತ್ರ ಕೇಳ್ತಾ ಇರೋದು, ಮಾಲೀಕನ ಹತ್ರ ಹೇಳಿರೋದಾಗಲಿ ಅವೆಲ್ಲ ಪ್ರೂವ್ ಮಾಡಬೇಕಾಗುತ್ತೆ. ಕೊಡುವ ಸಿದ್ಧತೆ ಮತ್ತು ಇಚ್ಛೆ ಮತ್ತು ನಿಷ್ಠೆಯನ್ನು ಸಾಬೀತುಪಡಿಸಿದರೆ ಸಾಕು. ಅದರ ಅರ್ಥ ಮೊದಲ ಒಪ್ಪಂದ ಮಾಡಿಕೊಂಡವನ ಹಕ್ಕು ಕಡಿಮೆಯಲ್ಲ. ಈ ರೀತಿಯನ್ನು ಅದನ್ನೆಲ್ಲ ಸಾಬೀತುಪಡಿಸಿದರೆ ಅವನ ಹಕ್ಕು ಎಲ್ಲೂ ಹೋಗಲ್ಲ, ಅವನಿಗೆ ಇದ್ದೇ ಇರುತ್ತದೆ. ಅದು ಸರಿಯಾಗಿ ಬಳಸಿದರೆ ಅದು ಅತ್ಯಂತ ಶಕ್ತಿಯುತವಾಗುತ್ತದೆ. ಆ ಪ್ರೂವ್ ಎಲ್ಲ ಅವನು ಮಾಡಬೇಕಾಗುತ್ತೆ. ಯಾರು ಅಗ್ರಿಮೆಂಟ್ ಹಾಕ್ಸ್ಕೊಂಡಿರ್ತಾನೋ ಅವನು ಇವೆಲ್ಲ ಪ್ರೂವ್ ಮಾಡಬೇಕಾಗುತ್ತೆ. ಈ ವಿಷಯವನ್ನು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದ ಮಹತ್ವದ ತೀರ್ಪು ಅಂದರೆ ದುರ್ಗಾ ಪ್ರಸಾದ್ ವರ್ಸಸ್ ದೀಪ್ಚಂದ್. ಈ ಪ್ರಕರಣದಲ್ಲಿ ನ್ಯಾಯಾಲಯ ಹೇಳಿದ್ದು ಏನೆಂದರೆ, ಒಂದು ಭೂಮಿಗೆ ಮೊದಲು ಮಾನ್ಯವಾದ ಒಪ್ಪಂದ ಇದ್ದಾಗ, ಒಂದು ಭೂಮಿಗೆ ಮೊದಲು ಮಾನ್ಯವಾದ ಒಪ್ಪಂದ ಇದ್ದಾಗ ಅಂದರೆ ಮೊದಲು ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಅದು ಮಾನ್ಯವಾದಂತಹ ಅಗ್ರಿಮೆಂಟು. ಆ ಅಗ್ರಿಮೆಂಟ್ ನಂತರ ಅದೇ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿದರು, ಆ ನಂತರದ ಖರೀದಿದಾರನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಹಕ್ಕು ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಟುಕೊಂಡು ಕೇಳಿ. ಒಂದು ಅಗ್ರಿಮೆಂಟ್ ಕರಾರು ಪತ್ರ ಆದ ಮೇಲೆ ಅದು ನೋಂದಣಿ ಆಗಿದ್ದರೂ ನೋಂದಣಿ ಆಗದೇ ಇದ್ದರೂ ಸಹ ಅದಕ್ಕಿರುವಂತಹ ಒಂದು ಕಾನೂನು ವ್ಯಾಪ್ತಿ, ಕಾನೂನು ಹಕ್ಕು ಇದ್ದೇ ಇರುತ್ತದೆ. ಅದನ್ನು ಪೂರ್ತಿಗೊಳಿಸದೆ ಆ ಜಮೀನಿನ ಮಾಲಕ ಈ ಕರಾರು ಪತ್ರ ಬರೆದು ಕೊಟ್ಟಿರೋದು ಒಂದು ಕಡೆ ಇಟ್ಟು ಬೇರೆಯವರಿಗೆ ಮೂರನೇ ಪಾರ್ಟಿಗೆ ಮಾರಾಟ ಮಾಡಿದರೆ ಆ ಮಾರಾಟ ಮಾಡಿದ ಪತ್ರ ವನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಈ ಕರಾರು ಪತ್ರ ಬಳಸಿಕೊಂಡವನಿಗೆ ಇದ್ದೇ ಇರುತ್ತದೆ, ಅವನ ಸ್ವಾತಂತ್ರ್ಯ ಇದ್ದೇ ಇರುತ್ತದೆ. ಬಟ್ ಆ ತಗೊಂಡಿದ್ದ ಖರೀದಿದಾರನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿರೋದಿಲ್ಲ. ಮಾರಾಟ ಕ್ರಯಪತ್ರ ಮಾಡಿಸ್ಕೊಂಡಿರ್ಬೋದು, ಆದರೆ ಸಂಪೂರ್ಣ ಹಕ್ಕು ಸಿಕ್ಕಿರೋದಿಲ್ಲ. ಅವನು ಬೋನಾಫೈಡ್ ಪರ್ಚೇಸರ್ ವಿತೌಟ್ ನೋಟಿಸ್ ಆಗಿರದಿದ್ದರೆ, ಅಂದರೆ ಅವನಿಗೆ ಮೊದಲಿನ ಒಪ್ಪಂದದ ಬಗ್ಗೆ ತಿಳಿದಿದ್ದರೆ ಅಥವಾ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದರೆ ನ್ಯಾಯಾಲಯವು ಆ ನಂತರದ ಖರೀದಿದಾರನ್ನು ಪ್ರಕರಣಕ್ಕೆ ಒಳಪಡಿಸಿ ಮೊದಲಿನ ಒಪ್ಪಂದದ ಪ್ರಕಾರವೇ ಮಾರಾಟ ಜಾರಿಗೆ ತರಬಹುದು. ಇದರಿಂದ ಕಾನೂನಿನ ಮೂಲ ತತ್ವ ಏನೆಂದರೆ, ಮೊದಲು ಒಪ್ಪಂದದ ಹಕ್ಕು ನಂತರದ ಮಾರಾಟದ ಮೇಲುಗೈ ಸಾಧಿಸಬಹುದು. ಅಂದರೆ ಯಾರು ಮೊದಲು ಮಾರಾಟ ಕರಾರು ಪತ್ರ ಮಾಡಿಸಿಕೊಂಡಿರ್ತಾನೋ ಅವನಿಗೆ ರೈಟ್ಸ್ ಕೊಡುವಂತಹ ಒಂದು
ಹಕ್ಕು ಇದರಲ್ಲಿ ಸಾಬೀತಾಗುತ್ತೆ. ಮತ್ತು ನ್ಯಾಯಾಲಯವು ಅಗತ್ಯವಿದ್ದರೆ ಮಾರಾಟಗಾರ ಹಾಗೂ ನಂತರದ ಖರೀದಿದಾರ ಇಬ್ಬರ ಮೇಲೂ ಆದೇಶ ನೀಡಿ ನಿಜವಾದ ಒಪ್ಪಂದದ ಹಕ್ಕುದಾರನಿಗೆ ನ್ಯಾಯ ಕೊಡಬಹುದು. ಯಾವಾಗ ಕರಾರು ಪತ್ರ ಬರೆಸಿಕೊಂಡಿರುವಂತಹ ಮೊದಲ ಮಾರಾಟಗಾರ ಪರ್ಚೇಸರ್ ಇರ್ತಾನೆ, ಕರಾರು ಪತ್ರ ಬರೆಸಿಕೊಂಡವನು, ಅವನು ಎಲ್ಲ ದಾಖಲೆಗಳ ಸಮೇತ ಜೊತೆಗೆ ನಾನು ಯಾವಾಗಲೂ ತಯಾರಿದ್ದೇನೆ, ನನಗೆ ಇಚ್ಛೆ ಇತ್ತು ಕೊಂಡುಕೊಳ್ಳೋದಕ್ಕೆ ಮತ್ತು ನಾನು ಯಾವಾಗ ಕೊಂಡುಕೊಳ್ಳೋಕ್ಕೆ ನನ್ನ ಹತ್ರ ಸಾಕಷ್ಟು ಅದಕ್ಕೆ ಹಣ ಇತ್ತು ಅಂತ ಸಾಬೀತುಪಡಿಸಿದಾಗ, ದಾಖಲೆಗಳ ಮೂಲಕ ಸಾಬೀತುಪಡಿಸಿದಾಗ ಅವನಿಗೆ ನ್ಯಾಯಾಲಯವು ಅವನಿಗೆ ಏನು ನ್ಯಾಯದ ಹಕ್ಕು ಅವನಿಗೆ ನೀಡುತ್ತದೆ. ಅದರ ಪ್ರಕಾರ ನಂತರ ಆಗಿದಂಥದ ಕ್ರಯಪತ್ರವನ್ನು ರದ್ದುಪಡಿಸಬಹುದು. ಈ ಕ್ರಯಪತ್ರ ಅವನಿಗೆ ಮಾಡಿಕೊಡಬಹುದು. ಯಾರಿಗೆ ಮೊದಲು ಕರಾರು ಪತ್ರ ಬರೆಸಿಕೊಂಡವನಿಗೆ ವಾಪಸ್ ಮಾಡಿಕೊಡಬಹುದು ಅಂತ ಈ ನ್ಯಾಯದ ತೀರ್ಮಾನ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ನಿಜವಾದ ಒಪ್ಪಂದದ ಹಕ್ಕುದಾರನಿಗೆ ನ್ಯಾಯ ಕೊಡಬಹುದು. ಆದ್ದರಿಂದ ಈ ತೀರ್ಪು ನಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಏನು ಈ ತೀರ್ಪು ಇದೆಯಲ್ಲ, ದುರ್ಗಾ ಪ್ರಸಾದ್ ವರ್ಸಸ್ ದೀಪಾ ಚಂದ್, ಈ ಪ್ರಕರಣ ಈ ರೀತಿಯ ಒಂದು ಹಕ್ಕನ್ನು ನೀಡಿ ಈ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಕರಾರು ಪತ್ರ ಮಾಡಿಕೊಂಡವನಿಗೆ ಆತನಿಗಿರುವಂಥ ಹಕ್ಕು ಎಷ್ಟು ಇದೆ ಅಂತ ಸ್ಪಷ್ಟವಾಗಿ ಇದರಲ್ಲಿ ತಿಳಿದಿದೆ. ಈ ನಿಟ್ಟಿನಲ್ಲಿ ಈ ತೀರ್ಪು ನಮಗೆ ದೊಡ್ಡ ಸಂದೇಶ ಕೊಡುತ್ತದೆ. ಮಾರಾಟ ಆಗಿದೆ ಅಂತ ಹೇಳಿಕೊಂಡು ಒಪ್ಪಂದದ ಹಕ್ಕು ನಾಶವಾಗುವುದಿಲ್ಲ. ಕಾನೂನು ಅದನ್ನು ಉಳಿಸಲು ಸಾಮರ್ಥ್ಯ ಹೊಂದಿದೆ. ಮಾರಾಟ ಪತ್ರವನ್ನು ನೋಡಿ ಹೆದರಬೇಡಿ. ಯಾರು ಈ ಕರಾರು ಪತ್ರ ಮಾಡಿಸಿಕೊಂಡು ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಮಾಡಿದಂಥ ಮಾರಾಟ ಪತ್ರ ಮಾಡಿದ್ದಾಗ ಅದನ್ನು ನೋಡಿ ಹೆದರಿಬಿಡ್ತಾರೆ ತಕ್ಷಣ. ಏನಪ್ಪ, ನಾನು ಮಾಡ್ಕೊಂಡಿರೋ ಜಮೀನು, ನಾನು ಅಗ್ರಿಮೆಂಟ್ ಹಾಕೊಂಡಿರೋಂಥ ಜಮೀನು ಬೇರೆ ಮಾಡಿದೆ ಅಂತ. ಆದರೆ ಅದು ಅಂತಿಮ ಸತ್ಯ ಅಲ್ಲ. ನೀವು ಮೊದಲು ಮಾಡಿಕೊಂಡ ಒಪ್ಪಂದ ಕೇವಲ ಕಾಗದವಲ್ಲ, ಅದು ಕಾನೂನಿನ ದೃಷ್ಟಿಯಲ್ಲಿ ಜೀವಂತ ಹಕ್ಕು. ಅದಕ್ಕೆ ಜೀವ ಇರುತ್ತೆ. ಅದನ್ನು ನೀವು ಮಾಡ್ಕೊಂಡಂಥ ಅದೇನಿಲ್ಲ. ನೀವು ಹಣ ಕೊಟ್ಟಿದ್ದರೆ, ನಿಮ್ಮ ನಡೆ ನಿಷ್ಠೆ ಇದ್ದರೆ, ನೀವು ನಿರಂತರವಾಗಿ ಸಿದ್ಧವಾಗಿದ್ದರೆ, ನ್ಯಾಯಾಲಯ ನಿಮ್ಮ ಪರ ನಿಂತು ಆ ಒಪ್ಪಂದವನ್ನು ಜಾರಿಗೆ ತರಬಹುದು. ಇಷ್ಟೆಲ್ಲ ಒಂದು ತೋರಿಸುವಂತಹದ್ದು ಯಾರು ಕರಾರು ಪತ್ರ ಮಾಡ್ಕೊಳ್ತಾನೋ ಅವನ್ನೆಲ್ಲ ತೋರಿಸ್ಬೇಕಾಗುತ್ತೆ. ಇನ್ನು ನ್ಯಾಯಾಲಯಕ್ಕೆ ಅವೆಲ್ಲ ಒಪ್ಪಿಗೆ ಮಾಡಬೇಕಾಗುತ್ತೆ. ಅದೆಲ್ಲ ಕ್ಲೀನಾಗಿ ಹಕ್ಕುಗಳು ನಮಗೆ ಏನೇನಿದೆ ಅಂತೆಲ್ಲ ನಮಗೆ ಯಾವ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ಒಪ್ಪಂದವನ್ನು ಜಾರಿಗೆ ತರಬಹುದು. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಪ್ರಕಾರ ಒಪ್ಪಂದವನ್ನು ಕೋರ್ಟ್ ಮೂಲಕ ಎನ್ಫೋರ್ಸ್ ಮಾಡಬಹುದು ಮತ್ತು ನಂತರದ ಮಾರಾಟವು ನಿಮ್ಮ ಹಕ್ಕಿಗೆ ಒಳಪಡುವ ಸಾಧ್ಯತೆ ಇದೆ ಎಂಬುದನ್ನು ದುರ್ಗಾ ಪ್ರಸಾದ್ ವರ್ಸಸ್ ದೀಪಾ ಚಂದ್ ಸ್ಪಷ್ಟ ತೀರ್ಪು ನೀಡಿದೆ. ಆದ್ದರಿಂದ ಮಾರಾಟ ಆಗಿದೆ ಅಂದರೆ ಕತೆ ಮುಗಿದಂತೆ ಅಲ್ಲ. ನಿಮ್ಮ ಒಪ್ಪಂದವೇ ನಿಮ್ಮ ನಿಜವಾದ ಶಕ್ತಿ. ನೀವು ಅದನ್ನು ಸರಿಯಾಗಿ ಬಳಸಿದರೆ ನ್ಯಾಯ ನಿಮ್ಮ ಕೈಯಲ್ಲಿದೆ. ಕೊನೆಯದಾಗಿ ನಮಗೆ ಈ ವಿಡಿಯೋದಲ್ಲಿ ಅರಿತುಕೊಂಡ ಸತ್ಯವೇನೆಂದರೆ, ನೀವು ಮಾಡಿಕೊಂಡಿರುವಂತಹ ಕರಾರು ಪತ್ರ ಅದು ಜಮೀನಿಗಾಗಿರ್ಬೋದು, ಇಲ್ಲ ಸೈಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕರಾರು ಪತ್ರದ ಪ್ರಕಾರ ನೀವು ನಡೆದುಕೊಂಡಿದ್ದರೆ, ಕರಾರು ಪತ್ರದ ಪ್ರಕಾರ ಇಚ್ಛೆ ಹೊಂದಿದ್ದರೆ, ಕರಾರು ಪತ್ರದ ಪ್ರಕಾರ ನೀವು ಕರಾರು ಪತ್ರ ಮಾಡಿಕೊಳ್ಳೋದಕ್ಕೆ ಯಾವಾಗಲೂ ಸಿದ್ಧರಿದ್ದೀರಿ ಅಂತ ನೀವು ಕೋರ್ಟಿಗೆ ಸಾಬೀತುಪಡಿಸಿದರೆ, ನ್ಯಾಯಾಲಯವು ನಿಮಗೆ ಪೂರ್ತಿ ಹಕ್ಕುಗಳನ್ನು ನೀಡುತ್ತದೆ. ಹಕ್ಕುಗಳನ್ನು ನೀಡಿ ನಿಮ್ಮ ಪರವಾಗಿ ನ್ಯಾಯ ನೀಡುವಂತಹ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಅಭಿವಂದನೆಗಳು.